ಧನ್ಯವಾದಗಳು. ನನ್ನ ಹುಟ್ಟುಹಬ್ಬಕ್ಕೆ ಶುಭಾರೈಸಲು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ಕೃಪೇಕೇಂದ್ರವರಿಗೂ, ಎಲ್ಲ ನನ್ನ ಮಹಾಜನರಿಗೂ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ನಾನು ಉತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ನಮ್ಮ CS ಹೋಬಳಿಯ ವೀರನಗುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಸ್ವಾಮಿ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ತಂದೆ ತಾಯಿ ಹೇಳ್ತಾ ಇದ್ರು. 1.5 ಗಂಟೆ ಹುಟ್ಟಿದೆ ಅಂತೇಳಿ ಅಂದು ಇವತ್ತು ನಂದು 56ನೇ ವರ್ಷದ ಹುಟ್ಟಿದಬ್ಬ. ಇವತ್ತು ಸುಮಾರು ಜನ ನನ್ನ ತಾಲೂಕಿನ ಎಲ್ಲ ನನ್ನ ಸನ್ಮಿತ್ರಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರುಗಳು, ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತ ಅವ್ರನ್ನ ಕೇಳ್ಕೊತೀನಿ. ಇವತ್ತು ಅವೆಲ್ಲ ಬಂದಿದ್ದೀನಿ ನಮ್ಮ ಮಾಧ್ಯಮ ಮಿತ್ರರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಸಹಿತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದು ನಾನು ಕೇಳ್ಕೊತೀನಿ. ಯಾಕೆ ರಾಜಕೀಯ ನಿಂತ ನೀರಲ್ಲ, ಏನು ಬೇಕಾದ್ರೂ ಆಗ್ಬೋದು, ಯಾವತ್ತು ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು. ಶತ್ರುಗೆ ಶತ್ರು, ಮಿತ್ರರು ಯಾರೂ ದ್ವೇಷಗಳಲ್ಲ. ಆದರೆ ಮುಂದಿನ ದಿನಗಳು ಏನು ಬೇಕಾಗುತ್ತೆ ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ಇರಲಿ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ನಾನು ಕೇಳ್ಕೊಂಡು ಸುಮಾರು ಎಲ್ಲ ನಾನು ಹೊಸ ಎಲ್ಲಿ ನನ್ನ ಇರ್ತಕ್ಕಂಥ ಒಂದು 5 ಜನ ಕಾರ್ಯಕರ್ತರು ಕಾರ್ಮಿಕರು ಬಂದಿದ್ದಾರೆ. ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಒಂದು 4-5 ಯೂನಿಟ್ ಇದೆ, ಎಲ್ಲ ಕಡೆ ಹೋಗಿ ಹೌದು ಅವ್ರಿಗೆಲ್ಲ ಊಟ ವಸತಿ ಎಲ್ಲ ಕೊಡ್ತಾ ಇದ್ದೀವಿ. ಅದು ಅವ್ರು ಇಲ್ಲೇ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ದೊಡ್ಡ ಒಂದು ಸಮಾರಂಭ ಮಾಡಿದ್ರು. ಅವ್ರ ಜೊತೆ ಭದ್ರತೆಯಾಗಿ ನಾನು ಆಚರಣೆ ಮಾಡ್ಕೊತೀನಿ. ಯಾಕೆಂದರೆ ಅವರಿದ್ದರೆ ನಾವು, ಅವರಿಲ್ಲಾದ್ರೆ ನಾವೇನಿಲ್ಲ. ಕಾರ್ಮಿಕರು, ರೈತರು, ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳಿ ಅವ್ರ ಜೊತೆ ಯಾವತ್ತು ಕಾರ್ಯಕ್ರಮ ನಾನು ಒಂದು ಕಾರ್ಯಕ್ರಮನ ಹುಟ್ಟುಹಬ್ಬದ ಆಚರಣೆ ಮಾಡ್ತೀನಿ. ಅವರು ಸಹಿತ ನಾನು ಕಾರ್ಮಿಕ ವರ್ಗಗಳು ಸಹ ಧನ್ಯವಾದಗಳು ಸರ್. ಜನಾದೇಶದ ಯಾತ್ರೆ ಬಗ್ಗೆ ಈಗ ಮಾತಾಡೋಕ್ಕೆ ಇದಿಲ್ಲ. ಯಾಕೆಂದರೆ ಹುಟ್ಟುಹಬ್ಬ ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಣ. ಅದೊಂದು ಸಲ ನಿಮ್ಗೆ ಕರಿತೀನಿ, ಪ್ರೆಸ್ಬಿಟ್ಟು ಅವ್ರು ಮಾತಾಡ್ತೀವಿ. ನೋಡಲ್ಲ, ಈಗ ನಾವು ನಮ್ಮನ್ನ ಬಟ್ಟೆ ಬಿಚ್ಚಿ ನಮ್ಮನ್ನು ಮಾಡ್ಬಿಡ್ತಾರೆ. ನಮ್ಮ ಬಟ್ಟೆ ಬಿಚ್ಕೊಂಡು ಹರಾಜು ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಆ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರ. ನಮ್ಮ ಬಟ್ಟೆಗಳಿಗೂ ಬೇಕಾದ್ರೆ ನೀವು ಬೆಲೆ ಕಟ್ತಾರೆ ಬೇಕಾದ್ರೆ. ಆ ಥರದ ಪರಿಸ್ಥಿತಿ ಆಗಿದೆ. ನಮ್ಮ ಬಟ್ಟೆ ಬಿಚ್ಕೊಂಡು ಮಾರ್ಕೊಂಡು ಅದೇ ದುಡ್ಡ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಫ್ರೀ ಕೇಳಿಲ್ಲ, ದೇಶದ ಜನತೆ ಯಾರು ಕೇಳಿಲ್ಲ. ಯಾರು ಸಹ ಸ್ವಾಭಿಮಾನ ಜನಗಳು ಇರ್ತಕ್ಕಂಥ ಕರ್ನಾಟಕ ಜನತೆ ಅವ್ರನ್ನ ಫ್ರೀ ಕೊಡಿ, ನನ್ನ ಹೆಂಡತಿ ಫ್ರೀ ಕೊಡಿ, ಮಕ್ಕಳು ಫ್ರೀ ಕೊಡಿ ಕೇಳಿಲ್ಲ. ಇಷ್ಟು ಗಂಟೆ ಅವರು ಫ್ರೀ ಇಲ್ಲದೆ ಇಷ್ಟು ರಾಜ್ಯ ಕಟ್ಟಿರುವ ದೇಶ ದೊಡ್ಡದಾಗಿಲ್ವಾ? ಯಾವ ದೇಶ ಈಗ ಕೊಟ್ಟಿದ್ದಾರೆ? ಈಗ ಇದು ತೊಗೊಳ್ಳಿ, ಇವಾಗ ಗುಜರಾತ್ ತೊಗೊಳ್ಳಿ, ಬೇರೆ ದೇಶ ತೊಗೊಳ್ಳಿ, ಬೇರೆ ರಾಜ್ಯದೊಳಗೆ ಎಲ್ಲಿ ಕೊಟ್ಟು ಫ್ರೀ ಕೊಟ್ಟಿದ್ದಾರೆ? ಅವರ ಚೆನ್ನಾಗಿಲ್ವಾ? ಇಲ್ಲಿ ದಿವಾಳಿತನ ಮಾಡ್ತಾ ಇದ್ದಾರೆ. ಯಾರಿಗೂ ಅವಶ್ಯಕತೆ ಇಲ್ಲ ಫ್ರೀ. ಎಲ್ಲರೂ ಅವರವರ ತಕ್ಕಂತೆ ಇದ್ದೇ ಇದ್ದಾರೆ. ಇಲ್ಲಿವರೆಗೂ ಎಲ್ಲರೂ ಆಟೋದಲ್ಲ, ಕಾರಲ್ಲ, ಬಸ್ಸ ತಿರುಗ್ತಾ ಇದ್ರು, ಯಾರು ಕೇಳಿರಲಿಲ್ಲ. ಕೊಟ್ಟು ಇವತ್ತು ಜನಗಳು ಲಾಂಡ್ ಮಾಡ್ತಾರೆ, ಸೋಂಬೇರಿ ಮಾಡ್ತಾರೆ. ಇವತ್ತು ರೈತರು ದುಡಿಯೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ. ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಎಲ್ಲ ನಿಲ್ಲಿಸಬೇಕು ಅಂತ ನಾನು ಇವತ್ತು ಕೇಳ್ಕೊತೀನಿ. ಧನ್ಯವಾದ.